ಭರತ್ ಶೆಟ್ಟಿಯವರು ಬಿಜೆಪಿ ಶಾಸಕರು ಲೈನಲ್ಲಿ ಇದ್ದಾರೆ ಅಂತ ಭಾವಿಸ್ತೇನೆ. ಸರ್ ನಮಸ್ಕಾರ ಸರ್. ನಮಸ್ತೆ. 191 ವೈಯಕ್ತಿಕವಾಗಿ ನಿಮ್ಮ ಪಕ್ಷದ ಪರ್ಫಾರ್ಮೆನ್ಸ್ ಕೂಡ ಬಿಹಾರದಲ್ಲಿ ಬಹಳ ಚೆನ್ನಾಗಿದೆ. ಕಳೆದ ಬಾರಿಗಿಂತ ಸುಮಾರು 12 ಸೀಟು ಎಕ್ಸ್ಟ್ರಾ ಗೆಲ್ಲೋ ಹಾಗೆ ಕಾಣಿಸ್ತಾ ಇದೆ. 86 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿ ಇದ್ದೀರಿ ಸರ್. ಒಂದು 5 ವಿಚಾರಗಳನ್ನ ಲಿಸ್ಟ್ ಮಾಡೋದಾದ್ರೆ ಯಾವ ಕಾರಣಕ್ಕಾಗಿ NDA ಮೈತ್ರಿಕೂಟಕ್ಕೆ ಬಿಹಾರದ ಮತದಾರ ಮತ ಹಾಕ್ದ, ನಿಮ್ಮ ಪ್ರಕಾರ ಒಂದು 5 ಕಾರಣಗಳನ್ನ ಕೊಡೋದಾದ್ರೆ ಸರ್. ನರೇಂದ್ರ ಮೋದಿ ಅವರ ಜನಪ್ರಿಯತೆ ಮತ್ತು ವರ್ಚಸ್ಸು, ನಿತೀಶ್ ಕುಮಾರ್ ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸು, ಸ್ಕೀಮ್ಸು ಏನೆಲ್ಲ ನಾವು ಜನರಿಗೆ ಕೊಟ್ಟಿದ್ದೇವೆ ಅದು, ನಮ್ಮ ಕನ್ಸ್ಟ್ರಕ್ಟಿವ್ ಕ್ಯಾಂಪೇನಿಂಗು, ಪ್ರಾಪರ್ ಆಗಿ ವೋಟ್ ಟ್ರಾನ್ಸ್ಫರ್ಸ್ ಏನಾಗಿದೆ ನಮ್ಮ NDA ಮೈತ್ರಿಕೂಟದೊಳಗೆ, JDU ಇಂದ BJPಗೆ, BJPಯಿಂದ JDUಗೆ ಎಲ್ಲ ನಮ್ಮ NDA ಕೂಟದಲ್ಲಿರುವಂಥ ವೋಟ್ ಟ್ರಾನ್ಸ್ಫರ್ಸು ಆಗಲಿಕ್ಕೆ ಕೆಲಸ ಮಾಡಿದಂಥ ನಮ್ಮ ಕಾರ್ಯಕರ್ತರು, ಮತ್ತು ಮುಖ್ಯವಾಗಿ ಸುರಕ್ಷತೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನನ್ನು ಜನರಿಗೆ ಇನ್ನೂ 2005 ಹಿಂದೆ ಯಾವ ರೀತಿಯ ಜಂಗಲ್ ರಾಜ್ ಬಿಹಾರದಲ್ಲಿ ಇತ್ತು ಅನ್ನೋದು ಇನ್ನೂ ಸಹ ಅವರಿಗೆ ನೆನಪು ಹೋಗಲಿಲ್ಲ, ಇನ್ನೂ ನೆನಪಲ್ಲಿದೆ. ಆ ರೀತಿಯ ವ್ಯವಸ್ಥೆ ಪುನಃ ಬರಬಾರ್ದು ಅನ್ನುವಂಥ ದೃಷ್ಟಿಕೋನ ಒಂದು ಕಡೆ ಆದರೆ, ಮಹಾಗಠಬಂಧನ ಮುಖ್ಯವಾಗಿ ಅದರಲ್ಲಿ ರಾಹುಲ್ ಗಾಂಧಿ ಅವರು, ತೇಜಸ್ವಿ ಯಾದವ್ ಅದರಷ್ಟು ಸಪೋರ್ಟ್ ಮಾಡಿರಲಿಲ್ಲ. ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅನ್ನುವಂಥ ಒಂದು ವಿಷಯವನ್ನು ಹಿಂಡ್ಕೊಂಡು ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಗುಸ್ಬೇಟಿ ಬಚಾವ್ ಅನ್ನುವಂಥ ಆಂದೋಲನ ಮಾಡಿದರು. ಅವರು ಗುಸ್ಬೇಟಿ ಅಂಕೋ ಬಚಾವ್ ಅನ್ನುವಂಥ ಆಂದೋಲನ ರೀತಿಯಲ್ಲಿ ಮಾಡಿದರು. ಅದು ಸಹ ಅವರಿಗೆ ರಿವರ್ಸ್ ಆಯಿತು. ಭಾರತ ದೇಶದ ಅಲ್ಲದವರಿಗೆ ನೀವು ಇಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಇವರೇನು ಇಟ್ಕೊಂಡಿದ್ದಾರೆ ಪಬ್ಲಿಕ್ಕಿಗೆ ಗೊತ್ತಾಗ್ತಾ ಇದೆ. ಪಬ್ಲಿಕ್ಕು ಒಂದು ಕಡೆ ಡೆವಲಪ್ಮೆಂಟನ್ನು ನೋಡ್ತಾ ಇದ್ದಾರೆ, ಒಂದು ಕಡೆ ಇವರ ನೆಗೆಟಿವ್ ಪೊಲಿಟಿಕ್ಸನ್ನು ನೋಡ್ತಾ ಇದ್ದಾರೆ. ದೇ ಹ್ಯಾವ್ ಚೋಸನ್, ದೇ ಹ್ಯಾವ್ ಕಮ್ ಔಟ್ ಇನ್ ಬಿಗ್ ನಂಬರ್ಸ್. ಅಷ್ಟು ದೊಡ್ಡ ನಂಬರ್ಸಲ್ಲಿ ಬಿಹಾರಲ್ಲಿ ಲಾಸ್ಟ್ 3-4 ಎಲೆಕ್ಷನಲ್ಲಿ ಅಷ್ಟು ದೊಡ್ಡ ವೋಟಿಂಗ್ ಪರ್ಸೆಂಟೇಜೇ ಇರಲಿಲ್ಲ. ಆಗ ನನಗಿಂತ ಹಿಂದೆ ಮಾತಾಡಿದಂಥ ಹಿರಿಯರು ಕರೆಕ್ಟಾಗಿ ಹೇಳಿದರು, ನೀವು ಯಾವುದೇ ಸಬೂಬನ್ನು ಈಗ ಹೇಳ್ಬೋದು ವೋಟ್ ಚೋರಿ, ಮತ್ತೊಂದು ಈಗ ಸಿದ್ದರಾಮಯ್ಯ ಹೇಳಿದರು ವೋಟ್ ಚೋರಿ ಆಗಿದೆ ಅಂತ. ಇಲೆಕ್ಷನ್ ಕೌಂಟಿಂಗ್ ಆಗಲಿಕ್ಕಿಂತ ಮುಂಚೆನೇ ಕಾಂಗ್ರೆಸ್ ವಕ್ತಾರರ ಹತ್ರ ಕೇಳಬೇಕು ನಾವು, ಇವತ್ತು ವೋಟ್ ಚೋರಿ ಇದೆಯಾ ಇಲ್ವಾ ಅನ್ನುವಂಥದ್ದು ಫಸ್ಟಿಗೆ ಕೇಳಬೇಕು. ಕಾಂಗ್ರೆಸ್ ಗೆಲ್ಲಿಕ್ಕೆ ಸ್ಟಾರ್ಟ್ ಆದರೆ ಇವ್ರದ್ದು ವೋಟ್ ಚೋರಿ ಎಲ್ಲ ಬಂದಾಗ್ತದೆ, ಕಾಂಗ್ರೆಸ್ ಸೋಲ್ಲಿಕ್ಕೆ ಸ್ಟಾರ್ಟ್ ಆದರೆ ಇವರು ವೋಟ್ ಚೋರಿ ಅನ್ನುವಂಥದ್ದು ಮಾತಾಡ್ತಾರೆ. ಹಾಗಾಗಿ ನೀವು ವೋಟ್ ಚೋರಿ ಅಂತ ಹೇಳಿದ್ರು ಸಹ, ಏನು ಹೇಳಿದ್ರೋ, ಯಾವ ರೀಸನ್ ಕೊಟ್ಟರು ಸಹ ಈ ರೀತಿಯ ಮ್ಯಾಂಡೇಟನ್ನು ಬಹುಶಃ ಆಡಿಯೋ ಹೋಯ್ತು ಅಂತ. ಲಾ ಆ್ಯಂಡ್ ಆರ್ಡರು, ಎಜುಕೇಷನ್ನು, ಎಲ್ಲ ವಿಷಯದಲ್ಲಿ ಸಹ ಎಲ್ಲ ವಿಷಯದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು, 11% ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಆಗಿದೆ. ನಮ್ಮ ಕ್ಯಾಂಪೇನಲ್ಲಿ ಸಹ ನಾವು ಕನ್ಸ್ಟ್ರಕ್ಟಿವ್ ಆಗಿ, ನಾನು ಆಗ ಹೇಳಿದಾಗೆ ಕನ್ಸ್ಟ್ರಕ್ಟಿವ್ ಕ್ಯಾಂಪೇನಿಂಗ್, ವೆರಿ ಪಾಸಿಟಿವ್ ಕ್ಯಾಂಪೇನಿಂಗ್ ನಾವು ಮಾಡಿದ್ದೇವೆ. ಇಷ್ಟ ತನಕ ನೀವು ಕಾರಣಗಳನ್ನ ಕೊಡ್ತಾ ಇದ್ದೀರಿ. ಮುಂದೆ ನಾವು ಏನು ಮಾಡ್ತೇವೆ. ಅಶೋಕ್ ಗೆಹ್ಲೋಟ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ನಲ್ಲಿ ಅವರು ಹೇಳಿದ್ದಾರೆ, NDA ಮೈತ್ರಿಕೂಟ ಗೆಲ್ಲೋದಕ್ಕೆ ಈ ಲಾಸ್ಟ್ ಮೂಮೆಂಟ್ ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲು ಮಹಿಳೆಯರ ಅಕೌಂಟ್ ಹೋಯ್ತಲ್ಲ, 1 ಕೋಟಿಗೂ ಹೆಚ್ಚು ಮಹಿಳೆಯರ ಅಕೌಂಟ್ಗೆ 10,000, ಅದು ಒಂದು ರೀಸನ್ ಆಗ್ಬಿಡ್ತು ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾನು ಆ ಒಂದು ಥಾಟಿಗೆ ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ MP ಚುನಾವಣೆ ಆಗುವಂಥ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಇಲೆಕ್ಷನ್ಗೆ ಜಸ್ಟ್ ಮುಂಚೆ ಒಂದು 5-6 ತಿಂಗಳು ಯಾರಿಗೂ ದುಡ್ಡನ್ನು ಕೊಡಲಿಲ್ಲ. ಈ ಗ್ಯಾರಂಟಿ ಸ್ಕೀಮನ್ನು ಸಡನ್ನಾಗಿ ಇಲೆಕ್ಷನ್ನ ಟೈಮಲ್ಲಿ ಎಲ್ಲ ಮಹಿಳೆಯರಿಗೆ ಎಲ್ಲ ಸ್ಕೀಮನ್ನು ತೆಗೆದು ಅವ್ರ ಅಕೌಂಟಿಗೆ ಹಾಕಿದರು. ಅದು ಏನಾದರೂ ಪ್ರಯೋಜನ ಆಯಿತು ಅವರಿಗೆ? ಆಗಲಿಲ್ಲ. ಜನ ಬಂದು NDAಗೆ ವೋಟ್ ಮಾಡಿದರು. ಜನ ಬಂದು ಭಾರತೀಯ ಜನತಾ ಪಾರ್ಟಿಯನ್ನೇ ಕರ್ನಾಟಕದಲ್ಲಿ ದೊಡ್ಡ ಒಂದು ಅಂತರದಲ್ಲಿ ಗೆಲ್ಲಿಸಿದ್ದಾರೆ, MP ಸೀಟನ್ನು ಗೆಲ್ಲಿಸಿದ್ದಾರೆ. ದ್ಯಾಟ್ ಡಸಂಟ್ ವರ್ಕ್. ಕರ್ನಾಟಕದಲ್ಲಿ ಅವ್ರು ಮಾಡಿದ ಅದನ್ನೇ ಅಲ್ವಾ ಸರ್. ಜನ ಲೋಕಸಭಾ ಚುನಾವಣೆಯನ್ನ ನೋಡೋದೇ ಬೇರೆ ರೀತಿ, ವಿಧಾನಸಭಾ ಚುನಾವಣೆಯನ್ನ ನೋಡೋದೇ ಬೇರೆ ರೀತಿ. ಅಲ್ಲ ಬೇರೆ ರೀತಿ ಅಂದರೆ ಅವರು ಹೇಳಿದ್ದೇನು ಇದ್ದಿದ್ದಾರೆ ಅನ್ನೋದನ್ನು, ದುಡ್ಡಿನ ಮೂಲಕ ಗೆಲ್ಲಿಕ್ಕೆ ಆಗುವುದಿಲ್ಲ ಇದನ್ನೆಲ್ಲ ಅನ್ನುವಂತ ಹೇಳೋದು ನಾವು. ಅದು 100% ವರ್ಕೌಟ್ ಆಗೋದಿಲ್ಲ. ಮತ್ತು ಈ ಫ್ರೀ ಬೀಸು ಮತ್ತೊಂದು ಇದನ್ನು ಏನಂದ ಇವರು ಕೊಡ್ತಾ ಇದ್ದಾರೆ, ನಾವು ಯಾವುದಕ್ಕೂ ಅಬ್ಜೆಕ್ಟ್ ಮಾಡಿದ್ದಲ್ಲ. ನಾವು ಹೇಳಿದ್ದು ನೀವು ಅದನ್ನು ಸಮರ್ಪಕವಾಗಿ ನಿಮ್ಗೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಯು ಆರ್ ಅ ಫೇಲಿಯರ್ ಇನ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನುವಂಥ ಮಾತನ್ನು ನಾವು ಕಾಂಗ್ರೆಸ್ಸಿಗೆ ಹೇಳ್ತಾ ಇದ್ದೇವೆ. ನೀವು ಫ್ರೀ ಬೀಸ್ ಕೊಡಿ,
ಕೊಡಬೇಡಿ ಅನ್ನುವಂಥದ್ದು ನಮ್ಮ ಸ್ಕೀಮ್ ಅಲ್ಲ, ನಾವು ಹೇಳಲಿಲ್ಲ ಕೊಡಬೇಡಿ ಅಂತ. ಆದರೆ ಕೊಡುವಂಥ ನಿಮಗೆ ಕೆಪಾಸಿಟಿ ಬೇಕು, ಮ್ಯಾನೇಜರಲ್ ಸ್ಕಿಲ್ಸ್ ಬೇಕು, ಅದು ನಿಮ್ಮ ಹತ್ರ ಇಲ್ಲ. ಆ ವಿಷಯದ ಹಿಂದೆ ನಾವು ಹಿಂದೆ ಹೇಳಿದ್ದೆವು. ಅದನ್ನು ನಾನು ಈ ಕಾಂಗ್ರೆಸ್ನವರು ಅದನ್ನು ಹೇಳ್ತಾರೆ ಈಗ, ಅದಕ್ಕೋಸ್ಕರ ಗೆದ್ದರು, ಇದಕ್ಕೋಸ್ಕರ ಗೆದ್ದರು, ವೋಟ್ ಚೋರಿ ಆಯಿತು. ದೇ ಆರ್ ನಾಟ್ ಲುಕಿಂಗ್ ಇಂಟು ಅವರ ಪೊಲಿಟಿಕಲ್ ಲೀಡರ್ಶಿಪ್. ನೋಡಿ, ರಾಹುಲ್ ಗಾಂಧಿ ಅವರು ಈಸ್ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ಸ್ ಅಂತ ಇರ್ತಾರೆ. ಈಸ್ ಅ ವಿಸಿಟಿಂಗ್ ಪೊಲಿಟಿಷಿಯನ್. ಅವರೊಂದು ಟೂರಿಸ್ಟ್ ಪೊಲಿಟಿಷಿಯನ್ ಆಗಿ ಇಲೆಕ್ಷನ್ನು ಫಸ್ಟ್ ರೌಂಡ್ ಆದ ನಂತರ ಕಾರ್ಯಕರ್ತರನ್ನೆಲ್ಲ ಕೆಲಸ ಮಾಡಲಿಕ್ಕೆ ಬಿಟ್ಟು ಈ ವ್ಯಕ್ತಿ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡಲಿಕ್ಕೆ ಬಿಟ್ಟು ಈ ವ್ಯಕ್ತಿ ಹೋಗಿ ಜಂಗಲ್ ಸಫಾರಿಗೆ ಹೋಗ್ತಾರೆ. ಹಿ ಈಸ್ ನಾಟ್ ಅ ಸೀರಿಯಸ್ ಪೊಲಿಟಿಷಿಯನ್. ಅವರಿಗೆ ಸೀರಿಯಸ್ನೆಸ್ಸೇ ಇಲ್ಲ ಆ ವ್ಯಕ್ತಿಗೆ. ಅವರಿಗೆ ದೇಶವನ್ನು ನಡೆಸೋದು ಬಿಡಿ, ದೇಶದ ಜನರ ಬಗ್ಗೆ ಆಗು ಹೋಗುಗಳ. ಈಗ ಭರತ್ ಸರ್, ಫಿನಾನ್ಷಿಯಲ್ ಡಿಸಿಪ್ಲಿನ್ ಬಗ್ಗೆ ನೀವು ಮಾತನಾಡಿದ್ರಿ. ಕರ್ನಾಟಕದಲ್ಲಿ ಗ್ಯಾರಂಟಿಯನ್ನ ನಾವು ವಿರೋಧಿಸಲಿಲ್ಲ, ಬಟ್ ಅದನ್ನ ಮ್ಯಾನೇಜ್ ಮಾಡ್ತಾ ಇರೋ ರೀತಿ ಬಗ್ಗೆ ಮಾತನಾಡಿದ್ವಿ ಅಂತ ಹೇಳಿದ್ರಿ. ಬಿಹಾರ ನಮಗೆ ಗೊತ್ತಿದೆ ಸರ್, ದಕ್ಷಿಣ ಭಾರತದ ರಾಜ್ಯಗಳು ಕೊಡುವಂತ ಅನುದಾನದ ಮೇಲೆ ಅಥವಾ ಇಲ್ಲಿ ನಾವು ಕಟ್ಟುವಂತಹ ತೆರಿಗೆಯ ಮೇಲೆ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಬೆಳವಣಿಗೆ ಅಥವಾ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಮಗಾರಿಗಳು ಅಥವಾ ಯೋಜನೆಗಳು ನಡೆಯುತ್ತೆ. ಹಾಗಿರುವಂತಹ ಸಂದರ್ಭದಲ್ಲಿ ಬಿಹಾರದಲ್ಲಿ ಈ ಬಾರಿ ನಿಮ್ಮ ಮೈತ್ರಿಕೂಟ ಕೂಡ ಗ್ಯಾರಂಟಿ ಘೋಷಣೆಯಿಂದ ಹಿಂದೆ ಉಳಿದಿಲ್ಲ. 5 ವರ್ಷದಲ್ಲಿ 1 ಕೋಟಿ ಸರ್ಕಾರಿ ಉದ್ಯೋಗ ಅಂತ ಘೋಷಣೆ ಮಾಡಿದ್ರಿ. ಬಿಹಾರದ ಪ್ರತಿ ಕುಟುಂಬಕ್ಕೆ 125 ಯೂನಿಟ್ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡಿದಿರಿ. ಜೊತೆಗೆ ಕಿಸಾನ್ ಸಮ್ಮಾನ್ ವಾರ್ಷಿಕ 6,000ದಿಂದ 9,000ಕ್ಕೆ ರಾಜ್ಯದ ಅನುದಾನದಿಂದ ನಾವು ಕೊಡ್ತೀವಿ ಅಂತ ಹೇಳಿದಿರಿ. ಈ ರೀತಿ ನಿಮ್ದು ಕೂಡ 10 ಗ್ಯಾರಂಟಿಗಳ ಘೋಷಣೆಯಾಗಿದೆ. ಮಾಡೋದಕ್ಕೆ ಸಾಧ್ಯ ಇದೆಯಾ? ಬಿಹಾರದಂತ ರಾಜ್ಯದಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಇದೆಯಾ? 2 ದಶಕಗಳ ಕಾಲ ಆಡಳಿತ ಮಾಡಿದಂತಹ ನಿಮ್ಮ ಮೈತ್ರಿಕೂಟಕ್ಕೆ ಗ್ಯಾರಂಟಿಗಳನ್ನ ಅವಲಂಬಿಸುವಂತಹ ಅನಿವಾರ್ಯ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಹೇಳಿ ಸರ್. ನೋಡಿ, ಇದು ಸೋಷಿಯಲ್ ಸ್ಕೀಮ್ಸ್. ಇದು ಗ್ಯಾರಂಟಿ ಅಂತ ನೀವು ಶಬ್ದ ಯೂಸ್ ಮಾಡಿದ್ವಿ. ಸೋಷಿಯಲ್ ಸ್ಕೀಮ್ಸು ಇದು 2005ರ ನಂತರ ನಡುವೆಯಲ್ಲಿ ಒಂದು ಸ್ವಲ್ಪ ನಮ್ಮ NDA ಸಮಸ್ಯೆ ಇತ್ತು. ಸರ್ಕಾರದಲ್ಲಿ ತೇಜಸ್ವಿ ಯಾದವ್ ಮತ್ತು ಅವರೆಲ್ಲ ಇದ್ದರು ಒಟ್ಟು ಸೇರಿಕೊಂಡು. ನಮ್ಮ 2005ಕ್ಕಿಂತ ಬಿಹಾರ್ ಹೇಗಿತ್ತು, ಈಗ ಹೇಗಿದೆ. ಈ ಹಿಂದೆ ಒಂದು ನನ್ನ ತುಂಬ ಜನ ಮಿತ್ರರಲ್ಲಿ ಡಾಕ್ಟರ್ಸ್ ಆಗಿ WHO ಎಲ್ಲ ಕೆಲಸ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಒಂದು ನದಿ ದಾಟಬೇಕಾದ್ರೆ ನೀವು ದೋಣಿಯಲ್ಲೇ ಹೋಗ್ಬೇಕು, ಎಲ್ಲೂ ಸಹ ಬ್ರಿಡ್ಜ್ ಇಲ್ಲ. ಆ ರೀತಿ ಒಂದು ವ್ಯವಸ್ಥೆ ಇತ್ತು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ತುಂಬಾ ಆಗಿದೆ. ಅದು ಒಂದು ವಿಷಯ. ಆದ್ರೆ ಕಮಿಂಗ್ ಬ್ಯಾಕ್ ಟು ದ ಫ್ರೀಬೀಸ್ ಬಗ್ಗೆ ಹೇಳಿದ್ರಿ. ಹೇಳ್ತೇನೆ ಎಷ್ಟು ಬ್ರಿಡ್ಜಸ್ ಆಗಿದೆ ಅಂತ ನಾನು ಲೆಕ್ಕ ಕೊಡ್ತೇನೆ. ಎಷ್ಟು ರೋಡ್ ಆಗಿದೆ, ಎಷ್ಟು ಕಿಲೋಮೀಟರ್ ರೋಡ್ ಆಗಿದೆ, ಎಷ್ಟು ಬ್ರಿಡ್ಜಸ್ ಆಗಿದೆ. ಬಟ್ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿದೆಯಾ? 100% ಕಂಪ್ಲೀಟ್ ಆಗಲಿಲ್ಲ. ಇನ್ನೂ ಸಹ ಕಂಪ್ಲೀಟ್ ಆಗಲಿ ಬಾಕಿ ಇದೆ. ಅಷ್ಟು ಹಿಂದುಳಿದ ರಾಜ್ಯವನ್ನಾಗಿ RJD ಅವರು ಅದನ್ನು ಮಾಡಿ ಇಟ್ಟಿದ್ದಾರೆ. ಇಟ್ ಈಸ್ ಸ್ಲೋಲಿ ಈಗ ಡೆವಲಪ್ ಆಗ್ತಿದೆ. ಇಂಡಸ್ಟ್ರೀಸ್ 11% ಇಂಡಸ್ಟ್ರೀಸ್ಗಳು ಅಲ್ಲಿ ಇನ್ಕ್ರೀಸ್ ಆಗಿದೆ. ಈಗ ಜಾಬ್ ಕ್ರಿಯೇಷನ್ಸ್ ಆಗ್ತಾ ಇದೆ. ನಾವು ಕಮಿಂಗ್ ಬ್ಯಾಕ್ ಟು ದ ಫ್ರೀ ಬೀಸ್ ಏನು ಸೋಷಿಯಲ್ ಸ್ಕೀಮ್ಸ್ ಬಗ್ಗೆ ಏನು ಮಾತಾಡಿದ್ರಿ, ಸೋಷಿಯಲ್ ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ನಿಮಗೆ ಫೈನಾನ್ಷಿಯಲ್ ಸ್ಕಿಲ್ಸ್ ಇರಬೇಕು. ನೀವು ಕರಪ್ಷನನ್ನು ಮುಂದಿಟ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟ್ಗಳಿಗೆ ಮೂಲಕ ಬೇಡದಿದ್ದ ರೀತಿಯಲ್ಲಿ ಅವರಿಂದ ಪರ್ಸಂಟೇಜನ್ನು ತೆಗೆದುಕೊಂಡು ಬೇರೆ ರೀತಿಯ ಒಂದು ಸ್ವಂತ ಸೆಲ್ಫಿಶ್ನೆಸ್ಸಲ್ಲಿ ನೀವು ಯೋಚನೆ ಮಾಡಿದರೆ ಈ ಗ್ಯಾರಂಟಿ ಸ್ಕೀಮ್ಸ್, ಸೋಷಿಯಲ್ ಸ್ಕೀಮ್ಸನ್ನು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಫಿಸಿಕಲ್ ಡಿಸಿಪ್ಲಿನ್ ಬೇಕಾದರೆ ನೀವು ಎಲ್ಲಿಂದ ದುಡ್ಡು ತಂದು ದುಡ್ಡನ್ನು ಖರ್ಚು ಮಾಡುವಂಥ ವಿಧಾನ ಯಾವ ರೀತಿ ಅದನ್ನು ಮಾಡಬೇಕು, ಇದರ ಬಗ್ಗೆ ಕರೆಕ್ಟಾಗಿ ಮೊದಲು ನಿಮಗೆ ನಿಮ್ಮ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವಂಥ ಮನಸ್ಥಿತಿ ಬೇಕು. ಫಸ್ಟು ಜನರನ್ನು ಎಂಪವರ್ ಮಾಡ್ತೇವೆ ಅನ್ನುವಂಥ ಮನಸ್ಥಿತಿ ಬೇಕು. ನಂತರ ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು. ಇದೆಲ್ಲ ಮ್ಯಾನೇಜರಲ್ ಸ್ಕಿಲ್ಸ್ ಬೇಕು. ಇದು ಕಾಂಗ್ರೆಸ್ಸಲ್ಲಿ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ದೇ ಆರ್ ಗೋಯಿಂಗ್ ಡೌನ್ ದ ಡ್ರೈನ್. ಇಡೀ ಕರ್ನಾಟಕವನ್ನು ಲಗ್ಗಾಡಿ ತೆಗೆದು ಬಿಟ್ಟಿದ್ದಾರೆ. ಲಗ್ಗಾಡಿ ಅಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಮೊದಲಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 5 ಪೈಸೆ ಎಲ್ಲಿ ಸಹ ಆಗ್ತಾ ಇಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತಾನೇ ಇಲ್ಲ. ದೆರ್ ಇಸ್ ನೋ ಅಸೆಟ್ ಕ್ರಿಯೇಷನ್ ಇನ್ ಕರ್ನಾಟಕ. ಅಂದರೆ ಅವರು ಟೋಟಲ್ ಆಗಿ ಬೇರೆಯವ್ರನ್ನೂ ದೂರುದು. ನರೇಂದ್ರ ಮೋದಿಯವರು ದುಡ್ಡು ಕೊಡಲಿಲ್ಲ, ಅವರು ದುಡ್ಡು ಕೊಡಲಿಲ್ಲ. GST ಕೌನ್ಸಿಲಲ್ಲಿ ಕೂತ್ಕೊಳ್ಳೋದು ಇವರು ಮಿನಿಸ್ಟ್ರೇ. GST ಕೌನ್ಸಿಲಲ್ಲಿ ಯಾರೋ ಒಬ್ಬ ಮಿನಿಸ್ಟ್ರು, ಯಾವುದೇ ಸ್ಟೇಟಿನ ಮಿನಿಸ್ಟ್ರು ಅಬ್ಜೆಕ್ಟ್ ಮಾಡಿದರೆ ಆ ಸ್ಕೀಮು ಪಾಸ್ ಆಗೋದಿಲ್ಲ. ಟೋಟಲ್ ಆಗಿ ಕರ್ನಾಟಕದಲ್ಲಿ ಇವರಿಗೆ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗದ ಕಾರಣ ಎಲ್ಲದರ ಮೇಲೆ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ. ನಿಮಗೆ ಡೀಸೆಲ್ ಮೇಲೆ ಜಾಸ್ತಿ, ಪೆಟ್ರೋಲ್ ಮೇಲೆ ಜಾಸ್ತಿ, ಬರ್ತ್ ಸರ್ಟಿಫಿಕೇಟ್ ಎಲ್ಲ 10 ಟೈಮ್ಸ್ 100% ಅಲ್ಲ 10 ಟೈಮ್ಸ್ ಜಾಸ್ತಿ ಮಾಡಿದ್ದಾರೆ.
ಎಲ್ಲದರ ಮೇಲೆ ಬೆಲೆ ಏರಿಕೆನ ಇವರು ಏರಿಸಿಬಿಟ್ಟಿದ್ದಾರೆ. ಯಾಕಂದರೆ ಇವರು ಪ್ರಾಮಿಸ್ ಮಾಡಿದಂಥ ಸ್ಕೀಮನ್ನು ಇವರಿಗೆ ಇಂಪ್ಲಿಮೆಂಟೇಷನ್ ಮಾಡುವಂಥ ಶಕ್ತಿ ಇವ್ರ ಹತ್ರ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.